ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಐಸ್ ಕ್ರೀಮ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಕೇವಲ ಅರ್ಧ ಲೀಟರ್ ಹಾಲಿದ್ರೆ ಸಾಕು ಚಾಕೋಬಾರ್ ಐಸ್ ಕ್ರೀಮ್ನ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನು ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಓಕೆ, ಪ್ಯಾಕೆಟ್ ಹಾಲಾದರೂ ಓಕೆ ಅಥವಾ ಹಸುವಿನ ಹಾಲಿದ್ರೂ ಓಕೆ, ನಡೆಯುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಹಾಲನ್ನು ಹಾಕಿ ಹಾಲು ಸ್ವಲ್ಪ ಬೆಚ್ಚಗೆ ಹಾಕಿದ ತಕ್ಷಣವೇ ನೀವು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರ್ನ ಹಾಕಬೇಕು. ಸೊ ಹಾಲಿನ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಹಾಲಿನ ಪೌಡರ್ ಮಾಡಿರೋವಂಥ ಒಂದು ಲಿಂಕನ್ನು ಹಾಕ್ತೀನಿ. ಸೊ ಅಲ್ಲಿ ನೋಡಿಕೊಂಡು ನೀವು ಹಾಲಿನ ಪೌಡರ್ನ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಈಗ ಹಾಲಿನ ಪೌಡರ್ ಹಾಕಿ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಈಗ ನಾನು ಇದಕ್ಕೆ ರುಚಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸೊ ಸಕ್ಕರೆನೂ ಹಾಕಿ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆ, ನಿಮ್ಮ ಸ್ವೀಟಿಗೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು, ಐಸ್ ಕ್ರೀಮಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಸಕ್ಕರೆನ ಹಾಕೋಬೇಕು. ಕೇವಲ ಅರ್ಧ ಲೀಟರ್ ಹಾಲಿಂದ ನೀವು ಈ ಚಾಕೋಬಾರ್ ಐಸ್ ಕ್ರೀಮ್ನ ಮಾಡ್ಕೋಬೋದು. ಸೊ ಇಲ್ಲಿ ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂತಂದ್ರೂ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು ಈ ಐಸ್ ಕ್ರೀಮ್ನ. ಸೊ ನೋಡಿ, ಇವಾಗ ನಾನು ಹಾಲನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಯಾಕೆಂದರೆ ಈ ಅರ್ಧ ಲೀಟರ್ ಹಾಲಿರೋದು 1/4 ಲೀಟರ್ ಆಗಬೇಕು, ಅಷ್ಟು ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಬೌಲಿಗೆ ಇವಾಗ ನಾವು ಒಂದು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋಣ. ಸೊ ನೋಡಿ, ನಾನೀಗ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಥಿಕ್ಕಾಗಿರಬೇಕಲ್ಲ ನಮಗೆ, ಹಾಗಾಗಿ ತುಂಬ ಈಸಿಯಾಗಿ ನಾನಿಲ್ಲಿ ಯಾವುದೇ ನೋಡಿ, ಈಗ ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ. ಕಾಯಿಸ್ದಲೇ ಇರೋವಂಥ ಹಾಲನ್ನು ನಾನು ಹಾಕೋತಾ ಇರೋದು. ಸೊ ಈಗ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಯಾವುದೇ ರೀತಿಯಾದಂಥ ಗಂಟು ಇಲ್ದಂಗೆ ನಾವು ಮಿಕ್ಸ್ ಮಾಡಿ, ನಾನು ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಯಾವುದನ್ನು ಕೂಡ ಉಪಯೋಗಿಸ್ದಲೇ ಐಸ್ ಕ್ರೀಮ್ ಮಾಡ್ತಾ ಇರೋದು. ಹಾಗೆ ನಾವು ಈಗ ಫ್ರೆಶ್ ಕ್ರೀಮ್ ಕೂಡ ನಾನು ಅದನ್ನು ಕೂಡ ಉಪಯೋಗಿಸ್ತಿಲ್ಲ. ಸೊ ನೋಡಿ, ಇವಾಗ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರೋವಂಥ ಒಂದು ಹಾಲು ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರೋದನ್ನು ಇವಾಗ ಈ ಬಾಯ್ಲ್ ಆಗ್ತಿರೋ ಹಾಲಿಗೆ ಹಾಕ್ಕೊಳ್ಳೋಣ. ಸೊ ಇದನ್ನು ಹಾಕಬೇಕಾದ್ರೆ ಫ್ರೆಂಡ್ಸ್ ನೋಡಿಕೊಂಡು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕಿ ಫಸ್ಟಿಗೆ, ಯಾಕೆಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಾನೀಗ ಮಿಕ್ಸ್ ಮಾಡ್ತಾನೆ ಹಾಕ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಇವಾಗ ನೋಡಿ, ಅದು ತಳ ಹಿಡಿಯುತ್ತೆ ಕಾರ್ನ್ಫ್ಲೋರು. ಸೊ ಹಾಗಾಗಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿರಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ನೋಡಿ ಇವಾಗ ಹೀಗೆ ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಇರೋದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಈಗ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ತಿಕ್ಕಾಗ್ತಾ ಇರುತ್ತೆ. ಅದು ಹಾಕಿದ ತಕ್ಷಣವೇ ಒಂದು 2 ರಿಂದ 3 ಸೆಕೆಂಡ್ ಒಳಗೆ ನಿಮಗೆ ಇಷ್ಟು ಥಿಕ್ನೆಸ್ ಬರ್ತಾ ಇರುತ್ತೆ. ಸೊ ನೋಡಿ, ಇವಾಗ ಒಂದು ಲೇಯರ್ ಎಳೆದ್ರೆ ಅದ್ರ ಮೇಲೆ ಹಾಗೆ ಒಂದು ಚೆನ್ನಾಗಿ ಒಂದು ಲೇಯರ್ ಬರ್ತಾ ಇರಬೇಕು, ಆವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ. ಸೊ ಈಗ ಇದಾಗಿದೆ ಫ್ರೆಂಡ್ಸ್. ಇದನ್ನು ಇವಾಗ ನಾವು ತಣ್ಣಗಾಗೋದಕ್ಕೆ ಒಂದು 20 ನಿಮಿಷ ನಾನು ರೆಸ್ಟಿಗೆ ಇಟ್ಟಿದ್ದೆ. ಸೊ 20 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇನ್ನೂ ಎಷ್ಟು ಗಟ್ಟಿಯಾಗಿದೆ ಅಂತ ಹಾಲು. ಕೇವಲ ಅರ್ಧ ಲೀಟರ್ ಹಾಲಿನಿಂದ ನೀವು ಈ ಚಾಕೋಬಾರ್ ಐಸ್ ಕ್ರೀಮ್ನ ಮಾಡ್ಬೋದು. ಮಾಡಿ ಮಕ್ಕಳಿಗೆಲ್ಲ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಸೊ ಇಲ್ಲಿ ನಾನು ಮೌಲ್ಡ್ ಇರೋದ್ರಿಂದ, ಐಸ್ ಕ್ರೀಮ್ ಮೌಲ್ಡ್ ಇರೋದ್ರಿಂದ ನಾನು ಉಪಯೋಗಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂತ ಅಂದರೆ ಫ್ರೆಂಡ್ಸ್, ನೀವೇನು ಮಾಡ್ಬೋದು ಅಂದರೆ ಈಗ ಕಾಫಿ ಕುಡಿಯೋ ಲೋಟಗಳಿದೆಯಲ್ಲ, ಸೊ ಆ ಲೋಟದಲ್ಲಿ ಹಾಕಿ ಇದೇ ಥರ ನೀವು ಇದಕ್ಕೆ ಒಂದು ರ್ಯಾಪರ್ನ ಕ್ಲೋಸ್ ಮಾಡಿ ಅದನ್ನು ಕಟ್ ಮಾಡಿ, ನಾನು ಹೇಗೆ ಇದಕ್ಕೆ ಏನು ಪ್ರೊಸೀಜರ್ ಮಾಡ್ತೀನೋ ಸೇಮ್ ಟು ಸೇಮ್ ನೀವು ಅದು ಲೋಟಗಳನ್ನು ಕೂಡ ಜೋಡಿಸಿ ಅದರಲ್ಲಿ ಕೂಡ ನೀವು ಮಾಡ್ಕೋಬಹುದು. ಸೊ ನೋಡಿ, ನಾನೀಗ ಐಸ್ ಕ್ರೀಮ್ ಮೌಲ್ಡಿಗೆ ಎಲ್ಲ ಹಾಕ್ಕೊಂಡು ಇದನ್ನು ಒಂದು ರ್ಯಾಪರ್ನ ಇದನ್ನು ಕ್ಲೋಸ್ ಮಾಡಬೇಕು ನಾವು. ನೋಡಿ, ನಾನು ಒಂದು ಪ್ಲಾಸ್ಟಿಕ್ ರ್ಯಾಪರ್ನ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಇದಕ್ಕೆ ಟೈಟಾಗಿ ಇದು ಕೂರಬೇಕಲ್ಲ, ಸೊ ಈಗ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಬಿಡೋಣ ನಾವು. ಆವಾಗ ಕರೆಕ್ಟಾಗಿ ಇದು ಫುಲ್ ಟೈಟಾಗಿ ಕೂರುತ್ತೆ. ಸೊ ಈಗ ನಾವು ವುಡನ್ ಸ್ಟಿಕ್ ಹಾಕಬೇಕಲ್ಲ, ಅದಕ್ಕೋಸ್ಕರ ನಾವು ಐಸ್ ಕ್ಯಾಂಡಿ ಸ್ಟಿಕ್ ಬರುತ್ತಲ್ಲ, ಆ ಸ್ಟಿಕ್ಕನ್ನು ಹಾಕೋಬೇಕು. ಈಗ ಅಕಸ್ಮಾತ್ ಆ ಸ್ಟಿಕ್ ಇದ್ದರೆ ನಿಮ್ಮ ಹತ್ರ ಆ ಸ್ಟಿಕ್ಗಳನ್ನು ಉಪಯೋಗಿಸಿ. ಅದೂ ಇಲ್ಲ ಅನ್ನೋದಾದರೆ ನೀವು ಈ ಸ್ಪೂನ್ ಇದೆಯಲ್ಲ, ಸೊ ಸ್ಪೂನ್ಗಳನ್ನು ಕೂಡ ನೀವು ಈ ಥರ ಇಡ್ಬೋದು. ಹಿಂದಗಡೆ ಈ ಸ್ಪೂನ್ ತುದಿ ಇರುತ್ತಲ್ಲ ಹಿಂದೆ, ಸೊ ಅದನ್ನು ಈ ಥರ ನೀವು ಇಡ್ಬೋದು. ನೋಡಿ
ಹೀಗೆ ನಾನು ಎಲ್ಲದನ್ನು ಕೂಡ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಮಾಡಿದ ನಂತರ ಇದನ್ನು ರೆಫ್ರಿಜಿರೇಟರಲ್ಲಿ ನಾವು 8 ಗಂಟೆಗಳ ಕಾಲ ಇಡಬೇಕಾಗುತ್ತೆ, ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಇಲ್ಲ ನೀವು ಆಚೆ ಇಡೋದಾದರೆ ಒಂದು 24 ಅವರ್ಸ್ ಇಡಬೇಕಾಗುತ್ತೆ. ಸೊ ಆವಾಗ ಫುಲ್ ಗಟ್ಟಿಯಾಗಿರುತ್ತೆ. ನೋಡಿ ಇವಾಗ ನಾನು ಫ್ರಿಡ್ಜಲ್ಲಿ ಇಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ಸೊ ಈ ನಿಧಾನವಾಗಿ ಈಗ ಕವರನ್ನ ತೆಗೆದಿಟ್ಕೊಂಡ್ಬಿಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ ಇವಾಗ ನಾನು ಇದನ್ನು ಒಂದೊಂದಾಗಿ ತೆಗೆದು ತೋರಿಸ್ತೀನಿ. ಸೊ ಇಲ್ಲಿ ನಾವು ಚಾಕ್ಲೇಟ್ ಸಿರಪ್ನ ಮಾಡ್ಕೋಬೇಕು ಈಗ. ಸೊ ಈಗ ಫಸ್ಟು ನಾನು ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಅದು ಕುದೀತಾ ಇದೆ ನೀರು, ಅದ್ರ ಮೇಲೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಸೊ ಈ ಬೌಲಿಗೆ ಇವಾಗ ನಾವು ಚಾಕ್ಲೇಟ್ಸ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಆ ಚಾಕ್ಲೇಟ್ಸ್ನ ನೀವು ತಗೋಬಹುದು. ಓಕೆ, ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ನ ಹಾಕ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಕೂಡ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸೊ ಆಯಿಲ್ ಹಾಕಿ ನಾವು ಇದನ್ನು ಚೆನ್ನಾಗಿ ನಾವು ಆಯಿಲ್ ಏನಕ್ಕೆ ಹಾಕಬೇಕು ಅಂದರೆ ಒಂದು ಒಳ್ಳೆ ಶೈನ್ ಬರುತ್ತೆ. ಸೊ ಹಾಗಾಗಿ ಆಯಿಲ್ನ ಉಪಯೋಗಿಸ್ಬೇಕು. ನೋಡಿ ಅದು ಅದರಲ್ಲೇ ನೀಟಾಗಿ ಮೆಲ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಚಾಕ್ಲೇಟ್ ಸಿರಪ್ನ ಮಾಡಿಕೊಂಡು ಈ ಥರ ಈಸಿಯಾಗಿ ಮನೆಯಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ನ ಮಾಡಿದ್ರೆ ಖಂಡಿತ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಆಚೆಯಿಂದ ಯಾವುದೇ ಇಂಗ್ರೀಡಿಯೆಂಟ್ಸ್ನ ನಾವು ಇದಕ್ಕೆ ಬೇಕು ಅಂತ ತರೋ ಅಂಥದ್ದು ಏನೂ ಇಲ್ಲ, ಮನೆಯಲ್ಲೇ ಇರ್ತವೆ, ಚಾಕ್ಲೇಟ್ಸ್ ಇರುತ್ತೆ, ಹಾಲಿರುತ್ತೆ. ಇದನ್ನೆಲ್ಲ ಉಪಯೋಗಿಸಿ ನಾವು ಖಂಡಿತವಾಗ್ಲೂ ತುಂಬ ಈಸಿಯಾಗಿ ಒಂದು ಚಾಕ್ಲೇಟ್ಸ್ನ ಮಾಡ್ಕೋಬೋದು. ಅಂದರೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ನೋಡಿ ಇವಾಗ ಚಾಕ್ಲೇಟ್ ಸಿರಪ್ ರೆಡಿಯಾಗಿದೆ ಆಲ್ಮೋಸ್ಟ್ ಆಲ್. ಇವಾಗ ಇದನ್ನು ನಾನು ಕರೆಕ್ಟಾಗಿ ಇದಾಗಿದೆ, ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಬೇಗ ಆಗೋಗುತ್ತೆ. ಓಕೆ, ಈಗ ನೋಡಿ ನಾನು ಫ್ರಿಡ್ಜಿಂದ ತೆಗೆದು ಒಂದು 5 ನಿಮಿಷ ಆಚೆ ಇಟ್ಟಿದ್ದೆ. ನಂತರ ಇದನ್ನು ಇವಾಗ 1 ಬೈ 1 ನೀಟಾಗಿ ಅದನ್ನು ತೆಗೆದಿಟ್ಕೋತಾ ಇದ್ದೀನಿ. ಸೊ ಎಷ್ಟು ನೀಟಾಗಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ಫಸ್ಟು ನಿಮಗೆ. ನೋಡಿ, ಫೋರ್ಸಬಲಿ ಏನೂ ಮಾಡಬೇಡಿ, ಅದು ಸ್ವಲ್ಪ ಟೈಮ್ ಕೊಟ್ಟರೆ ಆರಾಮಾಗಿ ಅದೇ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಬಂದಿದೆ ಐಸ್ ಕ್ಯಾಂಡಿ. ನೀವು ಹೀಗೆ ಕೂಡ ತಿನ್ಬೋದು. ಇದಕ್ಕೆ ಬೇಕು ಅಂತಂದರೆ ನೀವು ಚಾಕ್ಲೇಟ್ ಸಿರಪ್ನು ಕೂಡ ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೇ ಕೂಡ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ನೋಡಿ ಚಾಕ್ಲೇಟ್ ಸಿರಪ್ ಮಾಡಿರೋದನ್ನು ನಾನು ಒಂದು ಗಾಜಿನ ಬೌಲಿಗೆ ಹಾಕ್ಕೊಂಡಿದ್ದೀನಿ, ಒಂದು ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಐಸ್ ಕ್ರೀಮ್ನ ಹೀಗೆ ತೊಗೊಂಡು ಚಾಕ್ಲೇಟ್ ಸಿರಪ್ ಇರೋ ಅಂಥ ಒಂದು ಲೋಟಕ್ಕೆ ಈ ಥರ ನಾವು ಡಿಪ್ ಮಾಡಬೇಕು ಅದನ್ನು. ಓಕೆ, ಡಿಪ್ ಮಾಡಿ ನೀವು ಡಿಪ್ ಮಾಡೋದು ಒಂದು 2 ಸೆಕೆಂಡಿಗೆ ಅದು ಫುಲ್ ಡ್ರೈ ಆಗುತ್ತೆ, ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ. ನೋಡಿ ಆಗಲೇ ಫುಲ್ ಡ್ರೈ ಆಗ್ತಾ ಬರುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿ ನೀವು ಈ ಚಾಕೋಬಾರ್ ಐಸ್ ಕ್ರೀಮ್ನ ಮಾಡ್ಕೋಬೋದು. ಸೊ ನೋಡಿ ಈಗ ಇದಾಗಿದೆ, ಇದನ್ನು ನಾನು ಒಂದು ತಟ್ಟೆಗೆ ಈಗ ತೆಗೆದಿಟ್ಕೋತೀನಿ. ಸೊ ನೋಡಿ ಫುಲ್ ಕೋಟೆಡ್ ಚೆನ್ನಾಗಿ ಬರುತ್ತೆ ಚಾಕ್ಲೇಟ್ ಸಿರಪ್ಪು, ಒಂದು ಒಳ್ಳೆ ಕೋಟೆಡ್ ಆಗಿ ಬರುತ್ತೆ. ಇವಾಗ ನೋಡಿ ನಾನು ಒಂದು ಮಾಡಿ ಆಗಲೇ ನಾನು ಒಂದು ಇದರಲ್ಲಿ ಇಟ್ಟಿದ್ದೀನಿ ಪ್ಲೇಟಲ್ಲಿ. ಸೊ ಹೀಗೆ ನೀವು ಫ್ರೆಂಡ್ಸ್ ಕೇವಲ ಅರ್ಧ ಲೀಟರ್ ಹಾಲಿದ್ರೆ ಸಾಕು ಚಾಕೋಬಾರ್ ಐಸ್ ಕ್ರೀಮ್ನ ಖಂಡಿತವಾಗ್ಲೂ ಮಾಡ್ಬೋದು. ಮಾಡಿ ಒಂದ್ಸಲ ಹೇಗೆ ಬಂತು ಅಂತ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನನ್ನ ವಿಡಿಯೋ ಬಗ್ಗೆ ಯಾವುದೇ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಖಂಡಿತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಹೀಗೆ ನಾನು ಮಾಡಿ ಅದನ್ನು ಎಲ್ಲ ಇಡ್ತಾ ಇದ್ದೀನಿ. ಓಕೆ, ಫೈನಲ್ ಆಗಿ ಚಾಕೋಬಾರ್ ಐಸ್ ಕ್ರೀಮ್ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.